ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸಾಮ್ ಡಯಾಸ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಗಿರೀಶ್ ಬಾಬು. ಸೊ ಇವತ್ತು ನಾವು ಒಂದು ಕ್ಲಾಸಲ್ಲಿ ಒಂದು ಕನ್ನಡ ಕಡ್ಡಾಯ ಒಂದು ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗೋಣ. ಸೊ ನೆಕ್ಸ್ಟ್ ಸಂಡೇ ನಿಮಗೆ ಕ್ವಶನ್ ಎಕ್ಸಾಮ್ ಇದೆಯಲ್ಲ, ಕನ್ನಡ ಕಡ್ಡಾಯ ಕಂಪಲ್ಸರಿ ಕನ್ನಡ, ಆ ಒಂದು ಎಕ್ಸಾಮ್ ರಿಲೇಟೆಡ್ಡು ಈ ಒಂದು ಚಾಪ್ಟ್ರಲ್ಲಿ ಒಂದು ಸಂಧಿಗಳ ಬಗ್ಗೆ ಯಾವ ರೀತಿ ಒಂದು ಕ್ವಶನ್ ಕೇಳ್ತಾರೆ, ಯಾವ ರೀತಿ ಒಂದು ಕ್ವಶನ್ಸ್ ಅರೈಸ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಎಸ್, ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಕ್ವಶನ್. ನೋಡಿ ಇಲ್ಲಿ ಊರಲ್ಲಿ. ಸೊ ಏನಿದೆ ಇಲ್ಲಿ ಊರಲ್ಲಿ ಅಂತ ಇದೆ. ಸೊ ಊರಲ್ಲಿ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಹೇಳ್ಬಿಟ್ಟು, ಒಂದು ಸೆಕೆಂಡ್. ಎಸ್, ಊರಲ್ಲಿ ಇದು ಯಾವ ಸಂಧಿಯ ಉದಾಹರಣೆ ಆಗಿದೆ ಅಂತ ಕ್ವಶನ್ ಕೇಳಿದರೆ ಆಪ್ಷನ್ಸ್ ಏನಿದೆ ನೋಡಿ ಇಲ್ಲಿ: ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಗುಣ ಸಂಧಿ ಅಂತ ಬಂದಿದೆ. ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಊರಲ್ಲಿ ಅನ್ನೋದು ಯಾವ ಸಂಧಿಗೆ ಸಂಬಂಧಿಸಿದೆ ಅಂದ್ರೆ ದಟ್ ಈಸ್ ಲೋಪ ಸಂಧಿಗೆ ಸಂಬಂಧಿಸಿದೆ. ಯಾವ ಸಂಧಿಗೆ? ಲೋಪ ಸಂಧಿಗೆ. ಕ್ಲಿಯರ್? ಸೊ ಹಾಗಾದ್ರೆ ಮತ್ತಷ್ಟು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಸಂಧಿ ಆಗುವಾಗ ಅಕ್ಷರ ಲೋಪವಾದರೆ ಅದನ್ನು ಲೋಪ ಸಂಧಿ ಅಂತ ಕರೀತಾರೆ. ಏನು? ಸಂಧಿ ಆಗುವಾಗ ಅಕ್ಷರ ಒಂದು ಮಾಯ ಆದ್ರೆ ಅಥವಾ ಲೋಪ ಆದ್ರೆ ಅದನ್ನ ಏನಂತ ಕರೀತಾರೆ? ಲೋಪ ಸಂಧಿ ಅಂತ ಕರೀತಾರೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆ ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಇಲ್ಲಿ ಆ ಅನ್ನೋದು ಮಾಯ ಆಗಿದೆ, ಲೋಪವಾಗಿದೆ. ಅರ್ಥ ಆಗ್ತಿಲ್ವಾ? ಅರ್ಥ ಆಗ್ತಿದ್ಯಾ? ಅದಕ್ಕೆ ಇದನ್ನ ಲೋಪ ಸಂಧಿ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ಸರಿಯಾದ ಉತ್ತರ. ಕ್ಲಿಯರ್? ಸೊ ಪೆನ್ ಬೇರೆ ತಗೋತೀನಿ, ಕಲರ್. ಓಕೆ, ಫೈನ್. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ಲೋಪ ಸಂಧಿ. ನೋಡಿ, ಇಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಸಂಧಿ ಆಗುವಾಗ ಒಂದು ಅಕ್ಷರ ಹೊಸದಾಗಿ ಬಂದರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ. ಸೊ ಸಂಧಿಯಲ್ಲಿ ಒಂದು ಅಕ್ಷರ ಏನಾದರೂ ಹೊಸದಾಗಿ ಬಂದ್ರೆ, ಆಗಮನ ಆಗ್ತಿದ್ರೆ ಅದನ್ನ ಏನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಮೊಟ್ಟೆ ಪ್ಲಸ್ ಇಡು, ಮೊಟ್ಟೆ ಇಡು. ಈ ಅನ್ನೋದು ಹೊಸದಾಗಿ ಬರ್ತಾ ಇದೆ. ಇಲ್ಲಿ ಈ ಇದೆ, ಬಟ್ ಈ ಅಲ್ಲಿಲ್ಲ. ಸೊ ಮೊಟ್ಟೆ ಇದೆ, ಇಡು ಬದಲು ಇನ್ನೊಂದು ಈ ಬಂದಿದೆ, ಯಾರಳವ ಈ ಬಂದಿದೆ. ಕ್ಲಿಯರ್? ಅರ್ಥ ಆಗ್ತಿದ್ವಾ? ಸೊ ಇದು ಬಂದ್ಬಿಟ್ಟು ಆಗಮ ಸಂಧಿಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸಂಧಿ ಆಗುವಾಗ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ನೋಡಿ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಇದು ಬಂದ್ಬಿಟ್ಟು ಆದೇಶ ಸಂಧಿಗೆ ಎಕ್ಸಾಂಪಲ್ ಆಗಿರುತ್ತೆ. ನೋಡಿ, ಇಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಈ ಮೂರು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಇಲ್ಲಿ ಸರಿಯಾದ ಉತ್ತರ ಲೋಪ ಸಂಧಿ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಈ ತರ ಇದೆ: ಮಹಾತ್ಮ ಇದು ಯಾವ ಸಂಧಿಯ ಉದಾಹರಣೆ ಆಗಿದೆ? ಆಪ್ಷನ್ ಎ ಏನದು? ಸವರ್ಣ ದೀರ್ಘ ಸಂಧಿ. ಆಪ್ಷನ್ ಬಿ ಗುಣಸಂಧಿ. ಆಪ್ಷನ್ ಸಿ ವೃದ್ಧಿ ಸಂಧಿ. ಆಪ್ಷನ್ ಡಿ ಎಂಡ್ ಸಂಧಿ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮಹಾತ್ಮ ಅನ್ನೋದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಏನಪ್ಪ ಈ ಒಂದು ಸವರ್ಣ ದೀರ್ಘ ಸಂಧಿ ಅಂದ್ರೆ, ಸಂಧಿ ಕಾರ್ಯ ನಡೆಯುವಾಗ ಒಂದೇ ರೀತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ಸ್ವರ ಆದೇಶವಾದರೆ ಅಂತಹ ಸಂಧಿಯನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಕ್ಲಿಯರ್? ಸೊ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ರವಿ ಪ್ಲಸ್ ಇಂದ್ರ, ರವೀಂದ್ರ. ನೋಡಿ, ಇಲ್ಲಿ ದೀರ್ಘ ಬರ್ತಿದೆ, ರವೀಂದ್ರ. ನೆಕ್ಸ್ಟ್ ದೇವ ಪ್ಲಸ್ ಆಲಯ, ದೇವಾಲಯ. ನೋಡಿ, ದೇವಾಲಯ. ದೇಗೆ ದೀರ್ಘ ಬರ್ತಿದೆ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸವರ್ಣ ದೀರ್ಘ ಸಂಧಿಗೆ ಗುರು ಪ್ಲಸ್ ಉಪದೇಶ, ಗುರೂಪದೇಶ. ನೆಕ್ಸ್ಟ್ ಮಹಾ ಪ್ಲಸ್ ಆತ್ಮ, ಮಹಾತ್ಮ. ದೀರ್ಘ ಬರ್ತಿದೆ, ಮಹಾತ್ಮ. ಕ್ಲಿಯರ್? ಸೊ ಹಾಗಾದ್ರೆ ಮಹಾತ್ಮ ಅನ್ನೋದು ಒಂದು ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲ್ ಆಗಿರುತ್ತೆ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಆಪ್ಷನ್ ಅಲ್ಲಿ ನಮಗೆ ಗುಣಸಂಧಿ ಇತ್ತು. ಗುಣಸಂಧಿ ಬಗ್ಗೆ ಒಂದು ಸ್ವಲ್ಪ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಗುಣಸಂಧಿ ಏನಪ್ಪಾ? ಈ ಒಂದು ಗುಣಸಂಧಿ ಅಂದ್ರೆ ಅ ಅಥವಾ ಆ ಎಂಬ ಸ್ವರಗಳಿಗೆ ಇ ಮತ್ತು ಇ ಎಂಬ ಸ್ವರ ಸೇರಿದಾಗ ಏಕಾರವು ಅಥವಾ ಏಕಾರವು ಉ ಅಥವಾ ಉ ಸ್ವರ ಸೇರಿದಾಗ ಓಕಾರವು, ರು ಎಂಬ ಸ್ವರವು ಸೇರಿದಾಗ ಆರ್ಕಾರವು
ಆದೇಶವಾಗಿ ಬರುವುದನ್ನು ಗುಣಸಂಧಿ ಅಂತ ಕರಿತೀವಿ. ನೋಡಿಲಿ, ಆ ಮತ್ತೆ ಆ ಎಂಬ ಸ್ವರಗಳಿಗೆ ಇ ಅಥವಾ ಇ ಎಂಬ ಸ್ವರ ಸೇರಿದಾಗ ಏಕಾರ ಬರುತ್ತೆ. ಇಲ್ಲಾಂದ್ರೆ ಉ ಅಥವಾ ಉ ಸೇರಿದಾಗ ಓಕಾರ ಬರುತ್ತೆ. ಅಥವಾ ರು ಎಂಬ ಸ್ವರವು ಸೇರಿದಾಗ ಆರ್ಕಾರ ಬರುತ್ತೆ. ಸೊ ಈ ಒಂದು ಪ್ರಾಪರ್ಟಿ ಇರೋದಕ್ಕೆ ನಾವೇನಂತ ಕರಿತೀವಿ, ಗುಣಸಂಧಿ ಅಂತ ಕರಿತೀವಿ. ಕ್ಲಿಯರ್? ಹಾಗೆ ಎಕ್ಸಾಂಪಲ್ ನೋಡಿ ನಮ್ಗೆ ಗೊತ್ತಾಗತ್ತೆ. ನೋಡಿಲ್ಲಿ, ದೇವ ಇಲ್ಲೇನಿದೆ ಆ ಇದೆ, ಇಂದ್ರ ಈ ಇದೆ. ಸೊ ಏನಾಗ್ತಿದೆ, ಏಕಾರ ಬರ್ತಿದೆ, ದೇವೇಂದ್ರ, ಏಂದ್ರ ಅಂತ ಬರ್ತಿದೆ. ಕ್ಲಿಯರ್? ಸೊ ಇಲ್ಲಿ ಆ ಈಗೆ ಸ್ವರ ಸೇರಿದಾಗ ನಮಗೆ ಏಕಾರ ಬರ್ತಿದೆ. ಕ್ಲಿಯರ್? ಸೊ ಇದು ಏಕಾರ ಅಂತ ಬರುತ್ತೆ. ಸೊ ಅದಕ್ಕೆ ನಾವು ಇದನ್ನ ಗುಣಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮಹಾ ಪ್ಲಸ್ ಈಶಾ, ಆ ಬರ್ತಿದೆ ಮತ್ತೆ ಈ ಬರ್ತಿದೆ, ಆ ಈ ಏನ್ ಬರ್ತಿದೆ, ಏಕಾರ ಬರ್ತಿದೆ. ನೋಡಿ ಇಲ್ಲಿ ಮಹೇಶ, ಮಹಾ ಪ್ಲಸ್ ಈಶಾ ಮಹೇಶ, ಇದು ಕೂಡ ಒಂದು ಗುಣಸಂಧಿಗೆ ಎಕ್ಸಾಂಪಲ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಅರುಣ ಪ್ಲಸ್ ಉದಯ, ಆ ಮತ್ತೆ ಊ ಸೇರ್ತದೆ. ಅಲ್ಲಿ ಆ ಮತ್ತೆ ಊ ಸೇರಿದ ಏನ್ ಕಾರ ಬರುತ್ತೆ, ಓಕಾರ ಬರುತ್ತೆ. ಸೊ ಅರುಣ ಪ್ಲಸ್ ಉದಯ ಅರುಣೋದಯ ಅಂತ ಬರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಮಹಾ ಪ್ಲಸ್ ಋಷಿ, ಆ ಮತ್ತೆ ರೂಕಾರ ಸೇರ್ತದೆ, ನಮಗೆ ಆರ್ ಬರುತ್ತೆ, ಮಹರ್ಷಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಒಂದ್ಸರಿ ಪಾಸ್ ಮಾಡಿಬಿಟ್ಟು ನೀಟಾಗಿ ಒಂದು ಡೆಫಿನೇಷನ್ ಓದ್ಬಿಟ್ಟು ಮತ್ತೆ ಎಕ್ಸಾಂಪಲ್ ನೋಡಿದ್ರೆ ನಮಗೆ ಯಾವುದೇ ಒಂದು ಎಕ್ಸಾಂಪಲ್ ಕೊಡ್ಬೋದು, ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಬೋದು, ವೆದರ್ ಇಟ್ ಈಸ್ ಬಿಲಾಂಗ್ಸ್ ಟು ಗುಣಸಂಧಿ, ಲೋಪಸಂಧಿ, ಸವರ್ಣ ದೀರ್ಘ ಸಂಧಿ, ಆ ಥರ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ಥರ ಇದೆ, ಪಿತ್ರಾರ್ಜಿತ ಇದು ಯಾವ ಸಂಧಿಯ ಉದಾಹರಣೆ ಆಗಿದೆ? ಪಿತ್ರಾರ್ಜಿತ. ಸೊ ಪಿತ್ರಾರ್ಜಿತ ಹಕ್ಕು, ಆಸ್ತಿ ಅಂತೆಲ್ಲ ಮಾತಾಡ್ತೀವಲ್ಲ, ಆ ಒಂದು ಪಿತ್ರಾರ್ಜಿತ ಯಾವ ಸಂಧಿಗೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನಿದೆ, ಸವರ್ಣ ದೀರ್ಘ ಸಂಧಿ ಇದೆ, ಗುಣಸಂಧಿ ಇದೆ, ವೃದ್ಧಿ ಸಂಧಿ ಇದೆ, ಎಣ್ ಸಂಧಿ ಇದೆ. ಈ ಒಂದು ಪಿತ್ರಾರ್ಜಿತ ಅನ್ನೋದು ಯಾವ ಒಂದು ಸಂಧಿಗೆ ಸಂಬಂಧಿಸಿದೆ ಅಂದ್ರೆ ಎಣ್ ಸಂಧಿಗೆ ಸಂಬಂಧಿಸಿದೆ. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಹಾಗಾದ್ರೆ ಒಂದು ಎಣ್ ಸಂಧಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಅಥವಾ ಈ ಕಾರಗಳಿಗೆ ಯಾಕಾರವು, ಉ ಕಾರಗಳಿಗೆ ವಾಕಾರವು, ರುಕಾರಕ್ಕೆ ರಾಕಾರವು ಆದೇಶವಾಗಿ ಬರುತ್ತೆ. ಅವಾಗ ನಾವು ಅದನ್ನ ಏನಂತ ಕರಿತೀವಿ, ಎಣ್ ಸಂಧಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಈ ಮತ್ತೆ ಈ ಕಾರಗಳಿಗೆ ಯಾಕಾರ ಬರುತ್ತೆ, ಉ ಮತ್ತೆ ಉ ಕಾರಗಳಿಗೆ ವಾಕಾರ ಬರುತ್ತೆ. ನೆಕ್ಸ್ಟ್ ರುಕಾರಕ್ಕೆ ರಾಕಾರ ಬರುತ್ತೆ ಆದೇಶವಾಗಿ ಬಂದ್ರೆ. ಸೊ ದಟ್ ಟೈಪ್ ಆಫ್ ಸಂಧಿಸ್ ವಿ ಆರ್ ಕಾಲ್ಡ್ ಆಸ್ ಎಣ್ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ ನಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ನೋಡಿ, ಇಲ್ಲಿ ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ. ಇಲ್ಲೇನು ಬರ್ತದೆ, ಗುರು ಅಂದ್ರೆ ಉ ಇದೆ ಮತ್ತೆ ಆಜ್ಞೆಯಲ್ಲಿ ಆ ಇದೆ. ಸೊ ಇವಾಗ ಏನ್ ಬರ್ತದೆ, ವಾಕಾರ ಬರ್ತದೆ, ಗುರುವಾಜ್ಞೆ. ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೋಡಿ, ಉ ಮತ್ತೆ ಊಗಳು ಬಂದ್ರೆ ಏನಾಗುತ್ತೆ, ವಾಕಾರ ಬರುತ್ತೆ. ಅದಕ್ಕೆ ನಾವು ಇದನ್ನ ಎಣ್ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಪಿತೃ ಪ್ಲಸ್ ಅರ್ಜಿತ. ಸೊ ಪಿತೃ ಅಂದ್ರೆ ರು ಬರ್ತದೆ, ಅರ್ಜಿತ ಅಂದ್ರೆ ಆ ಬರ್ತದೆ. ಇಲ್ಲೇನು ಬರ್ತದೆ, ಪಿತ್ರಾರ್ಜಿತ ಆರ್ ಬರ್ತದೆ. ಸೊ ಈ ತರ ಒಂದು ಸಂಧಿಗಳಿಗೆ ನಾವೇನ್ ಕರಿತೀವಿ, ಎಣ್ ಸಂಧಿ ಅಂತ ಕರಿತೀವಿ. ನೆನ್ಪಿಡ್ಬೇಕು. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಮತ್ತೊಂದೆರಡು ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಪ್ರತಿ ಪ್ಲಸ್ ಉಪಕಾರ, ಪ್ರತ್ಯುಪಕಾರ ಅಂತ. ಈ ಬರ್ತದೆ, ಉ ಬರ್ತದೆ. ಸೊ ಇಲ್ಲೇನ್ ಬರ್ತದೆ, ಬರ್ತಿದೆ, ಯಾ ಬರ್ತದೆ, ಪ್ರತ್ಯುಪಕಾರ. ಇದು ಯಾ ಆಗಿರ್ಬೇಕು, ಪ್ರತ್ಯುಪಕಾರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡಿ, ಜಾತಿ ಪ್ಲಸ್ ಅತೀತ, ಜಾತ್ಯತೀತ. ಈ ಮತ್ತೆ ಆ ಬರ್ತದೆ, ಯ ಬರ್ತದೆ, ಜಾತ್ಯತೀತ. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಒಂದು ಆಪ್ಷನ್ ಅಲ್ಲಿ ವೃದ್ಧಿ ಸಂಧಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ವೃದ್ಧಿ ಸಂಧಿ ನೋಡಿ, ಇಲ್ಲಿ ಅ ಮತ್ತೆ ಆ ಕಾರಗಳಿಗೆ ಎ ಮತ್ತೆ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತೆ. ಇದಕ್ಕೆ ವೃದ್ಧಿ ಸಂಧಿ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಏಕ ಪ್ಲಸ್ ಏಕ, ಏಕೈಕ.
ಸೊ ಇದು ವೃದ್ಧಿ ಸಂಧಿಗೆ ಎಕ್ಸಾಂಪಲ್ ಆಗಿರುತ್ತೆ. ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ ಅಂತ ಬಂದಿದೆ. ಇದು ಕೂಡ ವೃದ್ಧಿ ಸಂಧಿಯಲ್ಲೇ ಬರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಯಶಶ್ಚಂದ್ರಿಕೆ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕಮ್ಸ್ ಅಂಡರ್ ಸಂಧಿಗಳಲ್ಲೇ ಬರುತ್ತೆ. ಇದು ಕೂಡ ಯಶಶ್ಚಂದ್ರಿಕೆ. ಈ ಒಂದು ಯಶಶ್ಚಂದ್ರಿಕೆ ಅನ್ನೋದು ಬಿಡಿಸಿ ಬರೆದಾಗ ಯಾವುದು ಸರಿಯಾದ ಉತ್ತರ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಯಶ್ ಪ್ಲಸ್ ಚಂದ್ರಿಕೆ, ಯಶ್ ಪ್ಲಸ್ ಚಂದ್ರಿಕೆ ಅಂತ, ಇಲ್ಲಾಂದ್ರೆ ಯಶು ಪ್ಲಸ್ ಚಂದ್ರಿಕೆ, ಯಶು ಪ್ಲಸ್ ಚಂದ್ರಿಕೆ, ಇಲ್ಲಾಂದ್ರೆ ಯಶಸ್ ಪ್ಲಸ್ ಚಂದ್ರಿಕೆ, ಯಶಸ್ ಪ್ಲಸ್ ಚಂದ್ರಿಕೆ, ಇಲ್ಲಾಂದ್ರೆ ಯಶಸ್ಸು ಪ್ಲಸ್ ಚಂದ್ರಿಕೆ ಅಂತ ಕೇಳಿದ್ದಾರೆ. ಸೊ ಇದು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ದಟ್ ಈಸ್ ಯಶಸ್ ಪ್ಲಸ್ ಚಂದ್ರಿಕೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ಯಶಸ್ ಪ್ಲಸ್ ಚಂದ್ರಿಕೆ. ಸೊ ಈ ಒಂದು ಯಶ್ ಚಂದ್ರಿಕೆ ಅನ್ನೋದು ಯಾವ ಸಂಧಿಗೆ ಬರುತ್ತೆ ಅಂದ್ರೆ ನೋಡಿ, ಇಲ್ಲಿ ಶುತ್ವ ಸಂಧಿ ಅಂತ ಬರುತ್ತೆ. ಶುತ್ವ ಸಂಧಿ ಏನಪ್ಪಾ ಹಿಂಗಂದ್ರೆ ನೋಡಿ, ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ಅಥವಾ ತವರ್ಗದ ಅಕ್ಷರಗಳಿರುತ್ತವೆ. ಉತ್ತರ ಪದದ ಶಕಾರ ಅಥವಾ ಚವರ್ಗದ ಅಕ್ಷರಗಳಿಂದ ಪ್ರಾರಂಭವಾಗುತ್ತದೆ. ನೋಡಿ, ಸಕಾರವಿದ್ದ ಕಡೆ ಶಾಕಾರ ಬರುತ್ತೆ, ತವರ್ಗದ ಅಕ್ಷರಗಳಿದ್ದ ಕಡೆ ಚವರ್ಗದ ಅಕ್ಷರಗಳು ಆದೇಶವಾಗಿ ಬರುತ್ತೆ. ಸೊ ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ, ಶುತ್ವ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಇಸ್ ಈಕ್ವಲ್ ಟು ಸಂಧಿ ಪದ. ಪೂರ್ವ ಪದ ಅಂದ್ರೆ ಏನು, ಮನಸ್ಸಿಲ್ಲಿ, ಮತ್ತೆ ಶುದ್ಧಿ ಎರಡು ಸೇರಿದ್ರೆ ಏನಾಗ್ತದೆ, ಮನಃಶುದ್ಧಿ ಬರ್ತದೆ. ಸು ಬದಲು ಶಾ ಬರ್ತದೆ, ಮನಃಶುದ್ಧಿ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯಶಸ್ ಪ್ಲಸ್ ಚಂದ್ರಿಕೆ. ನಮಗೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರಲ್ಲ ಅದೇ ಬಿಡಿಸಿ ಬರೆದ್ರೆ ಯಶಸ್ ಪ್ಲಸ್ ಚಂದ್ರಿಕೆ, ಯಶ್ ಚಂದ್ರಿಕೆ ಅಂತ, ಯಶ ಚಂದ್ರಿಕೆ. ನೆಕ್ಸ್ಟ್ ಸತ್ ಪ್ಲಸ್ ಚಿತ್ರ, ಸಚಿತ್ರ ಅಂತ ಇದೆ. ಏನು, ಸತ್ ಪ್ಲಸ್ ಚಿತ್ರ, ಸಚಿತ್ರ. ಇದು ಕೂಡ ಒಂದು ಶುತ್ವ ಸಂಧಿಗೆ ಎಕ್ಸಾಂಪಲ್ ಆಗಿರುತ್ತೆ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್ ಮೋರ್ ಸಂಧಿ ಬಗ್ಗೆ ನೋಡ್ತಾ ಹೋಗೋಣ. ಜಸ್ತ್ವ ಸಂಧಿ ಅಂತ ಇದೆ. ಏನು, ಜಸ್ತ್ವ ಸಂಧಿ ಏನಪ್ಪಾ ಹಿಂಗಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬರುವುದನ್ನು ಜಸ್ತ್ವ ಸಂಧಿ ಅಂತ ಕರಿತೀವಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕ ಚ ತ ಪ ಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ, ಜಸ್ತ್ವ ಸಂಧಿ ಅಂತ ಕರಿತೀವಿ. ಸೊ ಹಾಗಾದ್ರೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ನಮ್ಗೊಂದು ಐಡಿಯಾ ಬರುತ್ತೆ. ವಾಕ್ ಪ್ಲಸ್ ಈಶಾ, ವಾಗೀಶ. ನೆಕ್ಸ್ಟ್ ವಾಕ್ ಪ್ಲಸ್ ದಾನ, ವಾಗ್ದಾನ ಅಂತ ಇದೆ. ಇಲ್ಲಿ ಕಗೆ ಗ ಬರ್ತದೆ, ಇಲ್ಲಿ ಕಗೆ ಗ ಬರ್ತದೆ, ಇಲ್ಲಿ ತಾಗೆ ನಮ್ಗೇನ್ ಬರ್ತದೆ, ದ ಬರ್ತದೆ. ಬೃಹತ್ ಪ್ಲಸ್ ಆಕಾರ, ಬೃಹದಾಕಾರ. ನೆಕ್ಸ್ಟ್ ಷಟ್ ಪ್ಲಸ್ ಆನನ, ಷಡಾನನ. ಟಾಗೆ ಡ ಬರ್ತದೆ. ಕ್ಲಿಯರ್? ಸೊ ಈ ಕಾಚಟ ತಬಗಳಿಗೆ ಗಜಡ ದಬಗಳು ಆದೇಶವಾಗಿ ಬಂದ್ರೆ ದಟ್ ಟೈಪ್ ಆಫ್ ಸಂಧಿ ವಿ ಆರ್ ಕಾಲ್ಡ್ ಆಸ್ ಜಸ್ತ್ವ ಸಂಧಿ ಅಂತ ಕರಿತೀವಿ. ಜಸ್ತ್ವ ಸಂಧಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ವಾಹ್ಮಯ ಇದು ಯಾವ ಸಂಧಿಯ ಉದಾಹರಣೆ ಆಗಿದೆ? ವಾಹ್ಮಯ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ ಅಲ್ಲಿ ಏನೇನಿದೆ, ಸವರ್ಣ ದೀರ್ಘ ಸಂಧಿ ಇದೆ, ಗುಣ ಸಂಧಿ ಇದೆ, ವೃದ್ಧಿ ಸಂಧಿ ಇದೆ, ಅನುನಾಸಿಕ ಸಂಧಿ ಇದೆ. ಓಕೆ, ಸೊ ಈ ಒಂದು ವಾಹ್ಮಯ ಅನ್ನೋದು ಅನುನಾಸಿಕ ಸಂಧಿಗೆ ಸಂಬಂಧಿಸಲ್ಪಟ್ಟಿದೆ. ಸೊ ಏನಪ್ಪ ಈ ಒಂದು ಅನುನಾಸಿಕ ಸಂಧಿ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಜ, ನ, 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 ಮ ಇವು ಅನುನಾಸಿಕ ಅಕ್ಷರಗಳಾಗಿದ್ದಾವೆ. ಮೂಗಿನ ಸಹಾಯ ಮುಖಾಂತರ ಉಚ್ಚಾರ ಮಾಡುವ ಒಂದು ಅಕ್ಷರಗಳಾಗಿದ್ದಾವೆ. ಸೊ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಅನುನಾಸಿಕ ಸಂಧಿ ಅಂತ ಕರಿತೀವಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಕ ಚ ಟ ತ ಪ ಅಕ್ಷರಗಳಿರುತ್ತವೆ. ಉತ್ತರ ಪದದ ಅನುನಾಸಿಕ ವರ್ಗದ ಕ ಚ ಟ ತ ಪ ರ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಬರುವುದನ್ನು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಕ್ಲಿಯರ್? ಎಕ್ಸಾಂಪಲ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ವಾಕ್ ಪ್ಲಸ್ ಮಯ, ವಾಹ್ಮಯ ಅಂತ ಹೇಳ್ಬಿಟ್ಟು. ವಾಕ್ ಪ್ಲಸ್ ಮಯ, ವಾಹ್ಮಯ. ನೆಕ್ಸ್ಟ್ ಷಟ್ ಪ್ಲಸ್ ಮುಖ, ಷಣ್ಮುಖ.
ಷಟ್ ಪ್ಲಸ್ ಮುಖ ಷಣ್ಮುಖ. ನೆಕ್ಸ್ಟ್ ಸತ್ ಪ್ಲಸ್ ಮಾನ ಸನ್ಮಾನ ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದು ಅನುನಾಸಿಕ ಸಂಧಿಗೆ ಎಕ್ಸಾಂಪಲ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರದ, ದೇವಾಲಯ ಇದು ಯಾವ ಸಂಧಿಗೆ ಉದಾಹರಣೆ ಆಗಿದೆ? ದೇವಾಲಯ. ಸೊ ಆಪ್ಷನ್ಸ್ ಏನಿದೆ? ಸವರ್ಣ ದೀರ್ಘ ಸಂಧಿ ಇದೆ, ಗುಣಸಂಧಿ ಇದೆ, ಲೋಪ ಸಂಧಿ ಇದೆ, ಆಗಮ ಸಂಧಿ ಇದೆ. ಸೊ ಈ ಒಂದು ದೇವಾಲಯ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಸಂಬಂಧಿಸಿದ ಒಂದು ಕ್ವಶನ್ ಆಗಿರುತ್ತೆ, ಒಂದು ವರ್ಡ್ ಆಗಿರುತ್ತೆ. ಯಾವುದು? ದೇವಾಲಯ. ಸವರ್ಣ ದೀರ್ಘ ಸಂಧಿ ಸಂಬಂಧಿಸಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಸೊ ಒಂದಷ್ಟು ಇನ್ಫಾರ್ಮೇಶನ್ ಸವರ್ಣ ದೀರ್ಘ ಸಂಧಿ ಬಗ್ಗೆ ನೋಡಿ. ಇಲ್ಲಿ ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘರೂಪ ಪಡೆಯುವುದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಉದಾಹರಣೆಗೆ ಪೂರ್ವ ಪದದ ಕೊನೆಯ ಅ ಹಾಗೂ ಉತ್ತರ ಪದದ ಮೊದಲಿನ ಆ ಸೇರಿ ಆ ಆಗಬಹುದು. ಅಂತೆಯೇ ಇ ಮತ್ತೆ ಈ ಸೇರಿ ಈ ಆಗಬಹುದು. ಉ ಮತ್ತೆ ಉ ಸೇರಿ ಊ ಆಗುತ್ತದೆ. ಎಕ್ಸಾಂಪಲ್ ನೋಡೋಣ. ಸೊ ಅ ಪ್ಲಸ್ ಆ ಸೇರಿ ಏನಾಗುತ್ತೆ? ಆ ಆಗುತ್ತೆ. ಮತ್ತೆ ಇ ಪ್ಲಸ್ ಇ ಸೇರಿ ಏನಾಗುತ್ತೆ? ಈ ಆಗತ್ತೆ. ಉ ಪ್ಲಸ್ ಉ ಸೇರಿ ಊ ಆಗತ್ತೆ. ಓಕೆ, ಎಕ್ಸಾಂಪಲ್ ನೋಡಿ. ಇಲ್ಲಿ ದೇವ ಪ್ಲಸ್ ಆಲಯ, ದೇವ್ ಅ ಪ್ಲಸ್ ಆಲಯ ದೇವಾಲಯ ಅಂತ ಬಂದಿದೆ. ನೆಕ್ಸ್ಟ್ ದೇವ ಪ್ಲಸ್ ಅಸುರ ದೇವಾಸುರ, ದೀರ್ಘ ಬರ್ತದೆ. ಮಹಾ ಪ್ಲಸ್ ಆತ್ಮ ಮಹಾತ್ಮ ಅಂತ ಬರುತ್ತೆ. ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಈ ತರ ಇದೆ. 7th ಕ್ವಶನ್ ಅಲ್ವಾ? ಎಸ್. ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಅಂತ ಬರುತ್ತೆ. ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಇದು ಯಾವ ಸಂಧಿಯ ಉದಾಹರಣೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಕ್ಲಿಯರ್? ಸೊ ಆಪ್ಷನ್ ಎ ಒಂದು ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಬಿ ಗುಣಸಂಧಿ, ಆಪ್ಷನ್ ಸಿ ವೃದ್ಧಿ ಸಂಧಿ, ಆಪ್ಷನ್ ಡಿ ಆಗಮ ಸಂಧಿ ಅಂತ ಇದೆ. ಈ ಒಂದು ಶಿವ ಪ್ಲಸ್ ಐಕ್ಯ ಯಾವ ಸಂಧಿಗೆ ಬರುತ್ತಂದ್ರೆ ದಟ್ ಈಸ್ ವೃದ್ಧಿ ಸಂಧಿಗೆ ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಶಿವ ಪ್ಲಸ್ ಐಕ್ಯ ಅನ್ನೋದು, ಶಿವೈಕ್ಯ ಅನ್ನೋದು ವೃದ್ಧಿ ಸಂಧಿಗೆ ಸಂಬಂಧಿಸಿದ ಒಂದು ಅಕ್ಷರ ಆಗಿರುತ್ತೆ, ವರ್ಡ್ ಆಗಿರುತ್ತೆ. ಒಂದು ವೃದ್ಧಿ ಸಂಧಿ ಬಗ್ಗೆ ಒಂದು ಮತ್ತಷ್ಟು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಸೊ ನೋಡಿ, ವೃದ್ಧಿ ಸಂಧಿ ಅ ಕಾರಗಳ ಮುಂದೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಔ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔ ಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ವೃದ್ಧಿ ಸಂಧಿ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಾವು ಎಷ್ಟೇ ಥಿಯರಿ ಓದ್ಲಿ, ನಮ್ಗೆ ಎಕ್ಸಾಂಪಲ್ ಮುಖಾಂತರ ನಾವು ನೋಡಿದ್ರೆ ತುಂಬ ಬೇಗ ತಲೆಗತ್ತುತ್ತೆ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಏಕ ಪ್ಲಸ್ ಏಕ ಏಕೈಕ. ನೋಡಿ, ಇಲ್ಲಿ ಆ ಬಂದಿದೆ, ಏಕ ಆ, ಮತ್ತೆ ಎ ಬಂದಿದೆ. ನೋಡಿ, ಇಲ್ಲಿ ಅ ಎ ಬಂದರೆ ಐ ಬರುತ್ತೆ. ಸೊ ಏಕೈಕ ಅಂಥದಕ್ಕೆ ನಾವೇನು ಕರಿತೀವಿ? ವೃದ್ಧಿ ಸಂಧಿ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಶಿವ ಪ್ಲಸ್ ಐಕ್ಯ ಐಕ್ಯ ಶಿವೈಕ್ಯ. ನೆಕ್ಸ್ಟ್ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ಅಂತ ಬಂದಿದೆ. ಸೊ ದೀಸ್ ಆಲ್ ಕಮ್ಸ್ ಅಂಡರ್ ವೃದ್ಧಿ ಸಂಧಿ. ಈ ಒಂದು ಎಲ್ಲ ಒಂದು ಸಂಧಿಗಳು, ಈ ವರ್ಡ್ಸ್ ಯಾವ ಅಂಡರಲ್ಲಿ ಬರುತ್ತೆ ಅಂದ್ರೆ ವೃದ್ಧಿ ಸಂಧಿಯ ಒಂದು ಅಂಡರಲ್ಲಿ ಬರುತ್ತೆ. ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ತರ ಇದೆ. ಜಾತ್ಯತೀತ ಬಿಡಿಸಿ ಬರೀರಿ ಅಂತ ಕ್ವಶನ್ ಕೇಳಿದ್ದಾರೆ. ಏನು? ಜಾತ್ಯತೀತ. ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ. ಜಾತಿ ಪ್ಲಸ್ ಹಿತ, ಆಪ್ಷನ್ ಬಿ ಜಾತಿ ಪ್ಲಸ್ ಯತೀತ, ಆಪ್ಷನ್ ಸಿ ಜಾತಿ ಪ್ಲಸ್ ಅತೀತ, ಆಪ್ಷನ್ ಡಿ ಜಾತಿ ಪ್ಲಸ್ ಅತೀತ. ಓಕೆ, ಸೊ ಈ ಒಂದು ಎರಡು ಆಪ್ಷನ್ಸ್ ಒಂದೇ ಥರ ಇದೆ. ಸೊ ಬೈ ಮಿಸ್ಟೇಕ್ ಹಂಗಾಗಿರ್ಬೋದು. ಜಾತಿ ಪ್ಲಸ್ ಓಕೆ, ಕರೆಕ್ಟ್ ಆಗಿದೆ. ಇಲ್ಲಿ ಆತೀತ ಇದೆ ನೋಡಿ, ಕರೆಕ್ಟಾಗಿ ನೋಡಬೇಕು. ಇಲ್ಲಿ ಎರಡನೇ ಆ ಇದೆ, ಇಲ್ಲಿ ಮೊದಲನೇ ಆ ಇದೆ. ಓಕೆ, ಅತೀತ ಇದೆ, ಆತೀತ ಇದೆ. ಸೊ ಯಾವುದಪ್ಪ ಆಗಿದ್ರೆ ಕರೆಕ್ಟಾದ ಒಂದು ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಜಾತಿ ಪ್ಲಸ್ ಅತೀತ, ಜಾತಿ ಪ್ಲಸ್ ಅತೀತ ಆಗಿರುತ್ತೆ. ಸೊ ಇದು ಒಂದು
ಈ ಒಂದು ಜಾತ್ಯತೀತನ ಒಂದು ಬಿಡಿಸಿ ಬರೆದ್ರೆ ಈ ತರ ಬರಿಬೇಕು, ಜಾತಿ ಪ್ಲಸ್ ಅತೀತ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಈ ಒಂದು ಜಾತ್ಯತೀತ ಅನ್ನೋದು ಯಾವ ಸಂಧಿಗೆ ಸಂಬಂಧಿಸಿದೆ? ಆಗ್ಲೇ ನಾವು ನೋಡಿದ್ವಿ, ಎಣ್ ಸಂಧಿ ಅಂತ ಹೇಳ್ಬಿಟ್ಟು. ನೋಡಿ, ಎಣ್ ಸಂಧಿ ಬಗ್ಗೆ ಆಗ್ಲೇ ನೋಡಿದ್ವಿ, ಇನ್ನೊಂದ್ಸರಿ ನೋಡ್ತಾ ಹೋಗೋಣ. ಸಂಧಿ ಮಾಡುವಾಗ ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಮತ್ತೆ ಈ ಕಾರಗಳಿಗೆ ಯ ಕಾರವು, ಉ ಮತ್ತೆ ಉ ಕಾರಗಳಿಗೆ ವ ಕಾರವು, ರು ಕಾರಕ್ಕೆ ರ ಉ ಆದೇಶವಾಗಿ ಬಂದರೆ ಅದನ್ನ ಎಣ್ ಸಂಧಿ ಅಂತ ಕರಿತೇವೆ. ಸೊ ಅತಿ ಪ್ಲಸ್ ಅವಸರ ಅತ್ಯವಸರ, ಜಾತಿ ಪ್ಲಸ್ ಅತೀತ ಜಾತ್ಯತೀತ, ಮನು ಪ್ಲಸ್ ಆದಿ ಮನ್ವಾದಿ ಅಂತ ಬಂದಿದೆ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ನೋಡಿ, ಮತ್ತಷ್ಟು ಒಂದು ಎಕ್ಸಾಂಪಲ್ಸ್ ಇದೆ ಇಲ್ಲಿ. ಕೋಟಿ ಪ್ಲಸ್ ಆದಿಶ ಕೋಟ್ಯಾಧೀಶ, ಗತಿ ಪ್ಲಸ್ ಅಂತರ ಗತ್ಯಂತರ, ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ, ಅತಿ ಪ್ಲಸ್ ಆಸೆ ಅತ್ಯಾಸೆ, ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ. ಇವೆಲ್ಲ ಯಾವ ಅಂಡರಲ್ಲಿ ಬರುತ್ತೆ ಅಂದ್ರೆ ಎಣ್ ಸಂಧಿಯ ಒಂದು ಅಂಡರಲ್ಲಿ ಬರುತ್ತೆ. ಜಾತ್ಯತೀತ ಆಗಿರ್ಬೋದು, ಕೋಟ್ಯಾಧೀಶ್ವರ, ಗಟ್ಯಂತರ, ಪ್ರತ್ಯುತ್ತರ, ಅತ್ಯಾಸೆ, ಗುರುವಾಜ್ಞೆ, ಇವೆಲ್ಲ ಕಮ್ಸ್ ಅಂಡರ್ ವಾಟ್? ಎಣ್ ಸಂಧಿ. ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ? ಎಸ್. ಎಸ್ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಇವತ್ತಿಗೆ ನಾವು ಸಂಧಿಗಳ ಬಗ್ಗೆ ಒಂದು ಮ್ಯಾಕ್ಸಿಮಮ್ ಕ್ವಶನ್ ಯಾವ ರೀತಿ ಅರೈಸ್ ಆಗ್ಬೋದು ಏನು ಅಂತ ಡಿಸ್ಕಸ್ ಮಾಡಿದ್ದೀವಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಗ್ರಾಮರ್ ಪಾರ್ಟ್ನ ಒಂದು ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರೋಣ. ಸೊ ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೇನಾದರೂ ಒಂದು ಟೆಸ್ಟ್ ಸೀರೀಸ್ ಬೇಕು ಅಂದರೆ ಸೊ ನಮ್ಮ ಎಕ್ಸಾಮ್ ಡಯಾಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮಗೆ ಒಂದು ತಂಬ್ಲೈನಲ್ಲಿ ಏನು ನಂಬರ್ ತೋರಿಸಿದೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಎಲ್ಲ ಒಂದು ಇನ್ಫಾರ್ಮೇಷನು ಸಿಗುತ್ತೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು.